ಕಾಣಿಸುತ್ತೆ. ನನ್ನ ಮಗ ಎಷ್ಟೊತ್ತಿಂದ ಕಾಣಿಸ್ತಿಲ್ಲ. ಅವನ ಹತ್ರ ಫೋನ್ ಇಲ್ಲ, ಅವನ್ ಜೊತೆನೂ ಯಾರೂ ಇಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಅವನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಅಯ್ಯೋ ಬಂದ್ಬಿಡ್ತಾನೆ ಲಲಿತಾ. ಅವನಿಗೆ ಸಣ್ಣ ಮಗುನ ಕಳೆದೋಗಕ್ಕೆ. ಮಗು ಅಲ್ಲ, ಆದ್ರೆ ಆರೋಗ್ಯ ಸರಿ ಇಲ್ವಲ್ಲ. ಅವನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಒಂದ್ ವೇಳೆ ರಸ್ತೆಯಲ್ಲಿ ಏನಾದ್ರೂ ತಲೆಗೀಲೆ ಸುತ್ತಿ ಎಲ್ಲಾದ್ರೂ ಬಿದ್ದೋಗ್ಬಿಟ್ಟಿದ್ರೆ? ಬಂದ ಅಂತ ಕಾಣಿಸುತ್ತೆ. ಏನ್ ನಿಂತಿದ್ಯಾ? ಹೋಗಿ ಬಾಗಿಲ್ ತೆಗಿ. ಗೋಪಾಲನ್ ಕೃಪೆ, ನೀನ್ ಕ್ಷೇಮವಾಗಿ ಬಂದಿದ್ಯಾ. ಅಲ್ಲ, ಎಲ್ಲಿ ಹೋಗ್ಬಿಟ್ಟಿದ್ದೆ? ನಮ್ಗೆಲ್ಲ ಇಲ್ಲೆಷ್ಟು ಆತಂಕ ಆಗಿತ್ತು ಗೊತ್ತಾ? ಬಾ ನಡೀರಿ, ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಎಲ್ಲ ತಂದಿಡಿ. ನಿನಗ ಅಹಂಕಾರ ತೋರ್ಸೋದಕ್ ಗೊತ್ತು ಅಂದ್ರೆ ನನಗ ಅಹಂಕಾರ ಕಡಿಮೆ ಮಾಡೋದು ಗೊತ್ತು. ನಾನ್ ಹೇಳಿದ್ನಲ್ಲ ಅನುಪಮ, ವೀನಾ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ. ಜಸ್ಟ್ ವಾಚ್ ಮೀ. ಈ ಬಿನ್ನಾಣ್ಗಿತ್ತಿ ಇಲ್ಲಿ ನಿನ್ ಜೊತೆ ಏನ್ ಮಾಡ್ತಿದ್ದಾಳೆ? ಯಾಕೆ ಬಂದಿದ್ದಾಳೆ ಇಲ್ಗೆ? ಅಮ್ಮ, ನಾನು ಕಾವ್ಯನ್ ಜೊತೆ ಹೋಗ್ತಾ ಇದ್ದೀನಿ. ನಾನಿನ್ನ ಅವಳ ಜೊತೆನೇ ಇರ್ತೀನಿ. ನಿಂಗ್ ಹುಚ್ಚಿಡ್ದಿದ್ಯಾ? ಮಾಡಿರೋ ತಪ್ಪನ್ನ ಯಾರಾದ್ರೂ ಮಾಡ್ತಾರಾ? ನೋಡು, ಹೀಗ್ ಮಾಡ್ಬೇಡ. ಇಷ್ಟು ಬೇಗ ಸೋಲ್ ಒಪ್ಕೋಬೇಡ ನೀನು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೋಡು ನಿಮ್ಮಮ್ಮ, ನಾನ್ ಹೇಳ್ತಿದ್ದೀನಿ, ಕಾಲಕ್ಕೆ ತುಂಬಾ ಶಕ್ತಿ ಇದೆ. ನೀನ್ ಭರವಸೆ ಇಡು. ನೀನ್ ಮನೆ ಬಿಟ್ಟು ಹೋಗೋ ಮಾತನ್ನ ಆಡ್ಲೇಬೇಡ. ಪಾಪ ಪಾಪ ಪ್ಲೀಸ್, ನೀವೇ ಹೇಳಿದ್ರೆ ನೀವ್ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಇವಾಗ ಏನಾಯ್ತು? ಇವಳೇ ತಲೆ ಕೆಡ್ಸಿರ್ಬೇಕು ಅನ್ಸುತ್ತೆ. ನೀನೇನ್ ನನ್ ಮಗನ್ಗೆ ಮಾಟ ಗೀಟ ಮಾಡ್ಸಿದ್ಯಾ ಹೇಗೆ? ಅಲ್ಲ, ಇವನು ಇಲ್ಲಿರೋದಕ್ಕೆ ಮನ್ಸನ್ನ ಬದಲಾಯಿಸ್ಕೊಂಡಿದ್ದ. ಯಾಕೆ ನಮ್ಗೆ ನೆಮ್ಮದಿಯಿಂದ ಬದುಕೋಕೆ ಬಿಡ್ತಿಲ್ಲ ನೀನು? ಯಾಕೆ ನಮ್ ಕುಟುಂಬನ ನಾಶ ಮಾಡಕ್ ನೋಡ್ತಿದ್ಯಾ? ಕಾವ್ಯನ್ಗೇನು ಹೇಳ್ಬೇಡಿ. ಈ ತೀರ್ಮಾನ ನಂದು. ಈ ನಿರ್ಧಾರ ನಿಂದೆ ಆಗಿದ್ರೆ ಇದು ಸರಿ ಇಲ್ಲ. ನೀನ್ ಮಾಡ್ತಾ ಇರೋದು... ನಾನು ಡಿಸೈಡ್ ಮಾಡಿದ್ದೀನಿ. ನನ್ನ ತೀರ್ಮಾನ ಇನ್ನು ಬದಲಾಗಲ್ಲ. ಮತ್ತೆ ಈ ಸಲ ನಾನು ಬರೀ ಮನೆಯಿಂದ ದೂರ ಹೋಗ್ತಿಲ್ಲ, ಅನುಪಮನ ಜೀವನದಿಂದನೂ ಕೂಡ ಯಾವಾಗ್ಲೂ ದೂರ ಆಗ್ತಾ ಇದ್ದೀನಿ. ಮತ್ತೆ ಕಾವ್ಯನ ಮದುವೆ ಆಗ್ತೇನೆ. ನಾನು ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತೀನಿ. ಅಷ್ಟರಲ್ಲಿ ನೀನ್ ಎಲ್ಲಾರ್ಗೂ ಬಾಯ್ ಹೇಳ್ಬಿಡು. ಅಯ್ಯೋ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ತಡಿ ಅವನನ್ನ. ನೋಡು, ನೀನೆಲ್ಲೂ ಹೋಗಲ್ಲ. ನಾನ್ ಹೇಳ್ತಿದ್ದೀನಿ, ನೀನ್ ಎಲ್ಲೂ ಹೋಗೋದಿಲ್ಲ. ಅಯ್ಯೋ, ನೀವ್ಯಾಕೆ ಸುಮ್ನಿದ್ದೀರಾ? ಹೇಳಿ ಇವನ್ಗೆ. ಇವನ್ ಮತ್ತೆ ಅದೇ ತಪ್ಪನ್ ಮಾಡಕ್ ಹೊರಟಿದ್ದಾನೆ. ಅಲ್ಲ, ಯಾಕೆ ಮಾಡ್ತಿದ್ಯಾ ಹೀಗೆ? ಯಾಕೆ ನೀನ್ ಮನೆ ಮತ್ತೆ ಕುಟುಂಬನ ಬಿಟ್ಟು ಹೋಗ್ತಾ ಇದ್ಯಾ? ಯಾಕೆ? ಅನುಪಮನಿಂದಾಗಿ.
ಅಮ್ಮ, ನೀವೇ ನೋಡಿದ್ರಿ ಅಲ್ವಾ, ನಾನೆಲ್ಲದನ್ನು ಸರಿ ಮಾಡಬೇಕು ಅಂತ ಬಯಸ್ದೆ. ನನ್ನ ತಪ್ಪನ್ನ ಸುಧಾರಿಸ್ಕೋಬೇಕು ಅಂತ ನೋಡಿದೆ. ನಮ್ಮ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ನೋಡಿದೆ. ಆದ್ರೆ ಅನುಪಮಾನೇ ತಯಾರಾಗಿಲ್ಲ ಅಂದ್ರೆ ನಾನು ಒಬ್ನೇ ಏನ್ ಮಾಡಕ್ಕಾಗತ್ತಮ್ಮ? ಸಾರಿ ಹೇಳ್ದೆ, ಕ್ಷಮೆ ಕೇಳ್ದೆ, ಎಲ್ಲ ಮಾಡ್ದೆ. ಆದ್ರೆ ಇವಳು ಕ್ಷಮಿಸೋದಕ್ಕೆ ತಯಾರಿಲ್ಲ. ಈಗ ನಾನು ಇವಳು ಕಾಲು ಹಿಡ್ಕೊಂಡು ಬೇಡ್ಕೊಳಕ್ಕಂತೂ ಆಗಲ್ಲಲ್ಲಮ್ಮ. ಥ್ಯಾಂಕ್ ಯು. ನನ್ನ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ನಿನ್ನ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಗಮನಿಸ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ವೆಲ್ಕಮ್. ನನಗೆ ಗೊತ್ತಿದೆ ನೀವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ. ದೇವಸ್ಥಾನದಲ್ಲಿ ನಮ್ಮ ಮಧ್ಯೆ ಮಾತಾದ್ಮೇಲೆ ನೀವೀ ನಿರ್ಧಾರ ಯಾಕೆ ತಗೊಂಡ್ರಿ ನನಗೆಲ್ಲ ಗೊತ್ತಿದೆ. ಇನ್ನೊಂದ್ಸಲ ಮತ್ತೆ ಹೇಳ್ತಿದ್ದೀನಿ, ನನ್ನ ಜೊತೆ ಏನ್ ಮಾಡಿದ್ರೋ ಅದನ್ನ ಕಾವ್ಯ ಜೊತೆಲಿ ಮಾಡಬೇಡಿ. ಮೊದಲು ನನ್ಗೆ ಅವಳ ಮೇಲೆ ಕೋಪ ಬರ್ತಿತ್ತು, ಈಗ ಪಾಪ ಅನ್ನಿಸ್ತಿದೆ. ಅವಳಿಗಿದು ಕೂಡ ಗೊತ್ತಿಲ್ಲ ಅವಳು ಯಾವ ಮನುಷ್ಯನ ಹುಚ್ಚಿ ಥರ ಪ್ರೀತಿ ಮಾಡ್ತಿದ್ದಾಳೋ. ಅವನು ಕೇವಲ ತನ್ನಂತಾನ್ ಮಾತ್ರ ಪ್ರೀತಿ ಮಾಡ್ತಾನೆ. ನೀವೊಂದು ನಿರ್ಧಾರ ಮಾಡಾಗಿದೆ, ಈಗ ನಾನೊಂದು ನಿರ್ಧಾರ ಮಾಡಬೇಕಾಗಿದೆ. ಹರೇ ಕೃಷ್ಣ ಸಂಜು ಅಣ್ಣ, ನಿಮ್ಮಿಂದ ಸಹಾಯ ಬೇಕಿತ್ತು. ಅದು ನಿಮ್ಮ ಫ್ರೆಂಡ್ ಇದಾರಲ್ಲ ಪಟೇಲ್ ಅವರು, ಆ ಲಾಯರು, ಅವರನ್ನ ನಾಳೆ ಭೇಟಿ ಮಾಡ್ಬೋದಾ? ಡೈವರ್ಸ್ ಬಗ್ಗೆ ಮಾತಾಡಬೇಕಿತ್ತು. ನಾಳೆ ಬರ್ತೀನಿ.